ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರೇಕ್ಷಾ ಗೌಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದುಬಿಟ್ಟು ನಾನು 11:30 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ವ್ಲಾಗ್ ಸ್ಟಾರ್ಟ್ ಮಾಡೋದು, ಯಾಕಂದರೆ ಬೆಳಗ್ಗೆ ತುಂಬಾ ಕೆಲಸ ಆಯಿತು. ಇವತ್ತು ವಾರ ಆಗಿರೋದ್ರಿಂದ ಇವತ್ತು ಥರ್ಸ್ಡೇ ಅಂದ್ಬಿಟ್ಟು ನಾನು ನಮ್ಮಮ್ಮ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಮನೇಲಿ ತುಂಬಾ ರಾಘವೇಂದ್ರ ಸ್ವಾಮಿನ ನಂಬ್ತಾರೆ ಎಲ್ಲರೂ ಕೂಡ. ಅದಕ್ಕೋಸ್ಕರನೇ ನಾವು ಪ್ರತಿ ಥರ್ಸ್ಡೇ ಕೂಡ ನಮ್ಮ ಮನೇಲಿ ಎಲ್ಲರೂ ಹೋಗ್ತಿದ್ರು. ನಾನು ಇವಾಗ ಅದನ್ನು ಕಂಟಿನ್ಯೂ ಮಾಡಿದ್ದೀನಿ ಹೋಗೋದನ್ನ. ಸೊ ಬನ್ನಿ, ಇವಾಗ ನಾನು ಸ್ನಾನಕ್ಕೆ ಹೋಗಬೇಕು. ಸ್ನಾನದಿಂದ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ರೆಡಿ ಆಗಿದ್ದೀನಿ. ಇನ್ನ ನಂದು ಮೇಕಪ್ ಮಾಡ್ಕೊಳ್ಬೇಕು ಇನ್ನ ನಾನು. ಸೊ ಮೇಕಪ್ ಮಾಡ್ಕೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ಸ್ಯಾರಿ ಉಟ್ಕೊಂಡಿದ್ದೀನಿ, ಫುಲ್ ಔಟ್ಫಿಟ್ನ ಆಮೇಲೆ ರೆಡಿ ಆದ್ಮೇಲೆ ತೋರಿಸ್ತೀನಿ. ಸೊ ನಾನು ರೆಡಿ ಆಗಿದ್ದೀನಿ. ಮನೇಲಿ ಶೂಟ್ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಹರಿ ಇತ್ತು, ಅದಕ್ಕೋಸ್ಕರನೇ. ಸೊ ನಾವಿವಾಗ ಹೋಟೆಲ್ ಹೋಗ್ತಾ ಇದ್ದೀವಿ. ನಾವು ಹೋಗ್ತಿರೋದು ಕಡದಗೆರೆ ಕ್ರಾಸ್ ಹತ್ರ ಇರೋ ಕಾಮಧೇನು ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ. ಅದು ಡೈರೆಕ್ಷನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ನಾನು ಇವತ್ತು ನಮ್ಮ ಅಮ್ಮ ಜೊತೆ ಹೋಗ್ತಿದ್ದೀನಿ. ಅಮ್ಮ ಇವರು. ಸೊ ಇವಾಗ ಹೋಗ್ಬಿಟ್ಟು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೆಂಪಲ್ಗೆ ಹೋಗೋಕ್ಕೆ 30 to 45 ಮಿನಿಟ್ಸ್ ತೊಗೊಂಡ್ಬರುತ್ತೆ, ಅಷ್ಟೊಂದು ರಶ್ ಇತ್ತು. ಅದಕ್ಕೋಸ್ಕರನೇ ಆಮೇಲೆ ಮಳೆ ಕೂಡ ಬರ್ತಿತ್ತು. ನಾವು ಇವಾಗ ಟೆಂಪಲ್ಗೆ ರೀಚ್ ಆದ್ವಿ. ಟೆಂಪಲಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ಫುಲ್ಲು ರಶ್ ಇದ್ದಿದ್ದ ಕಾರಣ ಅಲ್ಲಿ ಫೋನ್ ಕೂಡ ತೆಗಿಯೋಕ್ಕಾಗ್ತಿರ್ಲಿಲ್ಲ. ಬರೀ ಎಷ್ಟು ಬೇಕೋ ಅಷ್ಟು ಮಾತ್ರ ವಿಡಿಯೋ ಕ್ಲಿಪ್ಸ್ನ ತೊಗೊಂಡು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಟೆಂಪಲ್ ಬಂದ್ಬಿಟ್ಟು ಶ್ರೀ ಕಾಮಧೇನು ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ಇದು ಬಂದ್ಬಿಟ್ಟು ಕಡಬಗೆರೆ ಕ್ರಾಸ್ ಹತ್ರ ಇರೋದು. ಕಡಬಗೆರೆಗಿಂತ ಇನ್ನ ಮುಂದೆ ಬರ್ಬೇಕು. ನಾನು ಡಿಸ್ಕ್ರಿಪ್ಷನಲ್ಲಿ ಇದ್ರದ್ದು ಲೊಕೇಶನ್ ಹಾಕಿರ್ತೀನಿ, ಪ್ಲೀಸ್ ಟು ವಿಸಿಟ್ ಮಾಡಿ. ತುಂಬಾನೇ ಚೆನ್ನಾಗಿದೆ, ಮತ್ತೆ ನೀವು ಅಂದ್ಕೊಂಡಿದ್ದಂತೂ ನಿಜ ಆಗೇ ಆಗುತ್ತೆ. ಇಲ್ಲಿ ಬಂದು ಗುರುವಾರ ತುಪ್ಪದ ದೀಪ ಹಚ್ಚೋದ್ರಿಂದನೂ ತುಂಬಾ ಒಳ್ಳೇದಾಗುತ್ತೆ. ಸೊ ಇವತ್ತು ನಾವು ಕೂಡ ತುಪ್ಪದ ದೀಪ ಹಚ್ಚಿದ್ವಿ, ಬಟ್ ಅದು ವಿಡಿಯೋ ತಗೊಳಕ್ಕಾಗಲ್ಲ, ತುಂಬಾ ಜನ ರಶ್ ಇದ್ರು. ಸೊ ಹಂಗಾಗಿ ಪ್ರಸಾದ ಲೈನಲ್ಲೇನೆ 2 to 3 ಲೈನ್ಸ್ ನಿಂತ್ಕೊಂಡ್ಬಿಟ್ಟಿದ್ರು ಉದ್ದಕ್ಕೆ. ಹಂಗಾಗಿ ವಿಡಿಯೋ ಎಲ್ಲ ತೆಗಿಯಕ್ ಆಗ್ಲಿಲ್ಲ. ಸೊ ನನಗಂತೂ ರಾಘವೇಂದ್ರ ಸ್ವಾಮಿ ಮೇಲೆ ತುಂಬಾನೇ ನಂಬಿಕೆ ಇದೆ. ನನಗಂತ ಅಲ್ಲ, ನಮ್ಮ ಮನೇಲಿ ಎಲ್ಲಾರು ನಂಬ್ತಾರೆ. ನಾವ್ ಅನ್ಕೊಂಡಿದ್ದೆಲ್ಲ ಆಗಿದೆ. ಸೊ ಈ ದೇವಸ್ಥಾನಕ್ಕಂತೂ ನೆಕ್ಸ್ಟ್ ಮಂತ್ರಾಲಯ ತರನೇ ಇದೆ ಇದು ದೇವಸ್ಥಾನ. ಸೊ ಇವಾಗ ಬಂದ್ಬಿಟ್ಟು ಇದು ತಿರ್ಗಾ ರಿನೋವೇಟ್ ಮಾಡಿರೋದು ಹೊಸ್ದಾಗಿ, ಇವಾಗ ತೋರಿಸ್ತಿರೋ ಜಾಗ. ಸೊ ಇದು ಫುಲ್ಲು ರಿನೋವೇಟ್ ಮಾಡಿ ಹೊಸ್ದಾಗಿ ಕಟ್ಟಿರೋದು ರಾಘವೇಂದ್ರ ಸ್ವಾಮಿ ಗುಡಿ. ಸೊ ಇದೇನೆ ಹೊಸ್ದಾಗಿ ಕಟ್ಟಿರೋ ರಾಘವೇಂದ್ರ ಸ್ವಾಮಿ ಗುಡಿ. ಸೊ ನಾನು ನೆಕ್ಸ್ಟ್ ಟ್ರಿಪ್ ಅಲ್ಲಿ ಅದು ಡೀಟೇಲ್ ಆಗಿ ಹತ್ರದಿಂದ ತೆಗ್ದಿದ್ದೀನಿ. ಪ್ರತಿ ಥರ್ಸ್ಡೇ ಕೂಡ ಇಲ್ಲಿ ಇಷ್ಟೇ ರಶ್ ಇರುತ್ತೆ. ಮಾರ್ನಿಂಗ್ ಬೇಗನೆ ಬರಬೇಕು, ರಶ್ ಅವಾಯ್ಡ್ ಮಾಡಬೇಕು ಅಂದ್ರೆ. ಬಟ್ ನಾವು ಹೋಗೋ ಅಷ್ಟರಲ್ಲೇನೆ 12:30 ಆಗ್ಬಿಟ್ಟಿತ್ತು, ಮನೆ ಬಿಡೋ ಅಷ್ಟರಲ್ಲೇನೆ. ಸೊ ಲಾಸ್ಟ್ ಅಲ್ಲಿ ಅವರು ಅಕ್ಷತೆ ಕಾಳು ಕೊಡ್ತಾರೆ, ಅದನ್ನ ತಲೆ ಮೇಲೆ ಹಾಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ಸೊ ನಾನು ಇವತ್ತು ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಇವಾಗ ಜಸ್ಟ್ ಟೆಂಪಲ್ ಇಂದ ಬಂದಿದ್ದು. ಅಲ್ಲಿ ಟೆಂಪಲ್ ಅಲ್ಲಿ ವಿಡಿಯೋ ತಗೊಳಕ್ ಆಗಿಲ್ಲ, ಬಿಕಾಸ್ ಫುಲ್ ರಶ್ ಇದ್ರು, ಮತ್ತೆ ಮಳೆ ಬೇರೆ ಬರ್ತಿತ್ತು ಟೆಂಪಲ್ ಹತ್ರ. ಸೊ ಹಂಗಾಗಿ ವಿಡಿಯೋ ನಾನು ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ. ಸೊ ನಾನು ಜಸ್ಟ್ ವಿಡಿಯೋ ಕ್ಲಿಪ್ಸ್ ನ ತಗೊಂಡ್ಬಂದಿನಿ, ಅದನ್ನ ಅಪ್ಲೋಡ್ ಮಾಡಿದೀನಿ ಇದೇ ವಿಡಿಯೋದಲ್ಲಿ. ದಯವಿಟ್ಟು ನೋಡಿ. ಇಷ್ಟ ಆದ್ರೆ ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್. ಬಾಯ್.